ಎಲ್ಲಿಂದ ಫೋನ್ ಮಾಡಿದೆ ಅಂತ ಹೇಳಿದ್ರೆ ಕೊಕ್ಕಡದಿಂದ ಫೋನ್ ಮಾಡಿದೆ ಅಂತ ಹೇಳಿ. ಕೊಕ್ಕಡ ಇಲ್ಲಿ ನೋಡಿ, ವಿಡಿಯೋ ಪ್ರೂಫ್, ಸುಳ್ಳು ಹೇಳ್ತಿದ್ದಾರೆ ಇವ್ರು. ಇದ್ರ ಜೀವಿದ್ರ ಇಲ್ಲ ಒಂದು ಗೊತ್ತಾಗ್ತಿರಲಿಲ್ಲ. ನಿಜ ನೋಡ್ಬೇಕಂದ್ರೆ ಇಲ್ಲಿ ನೋಡ್ರಿ, 3 ತಿಂಗಳು ಗರ್ಭಿಣಿ ಹೆಂಗ್ಸಿನ್ ನಾವು ಇವಾಗ ಹೋಗ್ತಿರೋದು ಎಲ್ಲಿಗೆ? ಹಲೋ ಗೈಸ್, ನಾವು ಇವತ್ತು ಸಂಜೆ ಮನೆ ಹೋಗ್ಲಿಕ್ಕಿದೆ. ಇವತ್ತು ಸಂಜೆ 11 ಗಂಟೆಗೆ ಬಸ್ ಬುಕ್ ಆಗಿದೆ. ಅಲ್ಲಿ ಬೆಳಗ್ಗೆ 3:30-4 ಗಂಟೆಗೆ ರೀಚ್ ಆಗೋದಂತ ಎಸ್ಟಿಮೇಷನ್ ಇದೆ. ಈಗ ಟಿಕೆಟಲ್ಲಿ ಅಲ್ಲಿ ನಮ್ಮ ಫ್ರೆಂಡ್ಸ್ ಆಲ್ರೆಡಿ ರೀಚ್ ಆಗಿದ್ದಾರೆ. ಅಲ್ಲಿ ಅಂದರೆ ಇರೋದು ಧರ್ಮಸ್ಥಳದ ಹತ್ರ ಇರುವ ನೇತ್ರಾವತಿಯಲ್ಲಿ. ಆಲ್ರೆಡಿ 2-3 ಜನ ಫ್ರೆಂಡ್ಸ್ ಆಲ್ರೆಡಿ ಹೋಗಿದ್ದಾರೆ ಅಲ್ಲಿ ಕೆಲಸ ಮಾಡೋಕ್ಕಂತೇಳಿ. ನಾವು ಇವತ್ತು ಸಂಜೆ ಹೊರಡ್ತಿದ್ದೀವಿ. ಅವ್ರು ಬೆಳಗ್ಗೆ ನಮ್ಮನ್ನು ಪಿಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಯ್ ಎವ್ರಿವನ್. ನಾವೀಗ ಸಂಜನ್ ಮನೆಗೆ ಹೊರಟಿದ್ದೀವಿ. ನಾನು ಪ್ಲಸ್ ಇಲ್ಲಿ 4 ಜನ. ನಾನು ಪ್ರದೀಪ್ ಇವರು ಪ್ರದೀಪ್ ಕತ್ಲಾಗಿದೆ, ಸ್ವಲ್ಪ ಕಾಣಲ್ಲ. ಅದಾದ ನಂತರ ಅಂದರೆ ಅವ್ರಿಗೆ ಕಾಣಲ್ಲ, ನಿಮಗಲ್ಲ, ಅವ್ರಿಗೆ ಕಾಣಲ್ಲ. ನಂತರ ಇವರು ಅಕ್ಷಯ್, ಹಾಗೆ ಈ ಕಡೆ ಚರಣ್, ಮುನ್ಗಡೆ ಒಬ್ಬ ನಾಯಿ ನನ್ನ ಮಗ ಹೊರಟಾನೆ. ಈಗ ನಾವು ಅವನಿಂದ ಹೊರಟಿದ್ದು. ಹೌದು, ನಮಗೆ ದಾರಿನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಈಗ ಒಟ್ಟಿನಲ್ಲಿ ಹೋಗ್ತಾ ಇದ್ದೀವಿ. ಅವ್ ಎಲ್ಲಿ ತಗೋಗ್ಬಿಡ್ತಾಳೆ, ಅವನಿಗೆ ಬಿಟ್ಟಿದ್ದು. ಸಮಯ ಗಂಟೆ ಟೈಮ್ ಎಷ್ಟು? ಟೈಮು 4:45 ಆಯ್ತು. 48 ತಪ್ಪು ಹೇಳ್ತಾರೆ ಅವರು. 4:48 ಆಯ್ತು. ಒಬ್ಬನ್ ನಂಬ್ಕೊಂಡು ಹೋಗ್ತಾ ಇದೀವಿ. ಎಲ್ಲಿ ಹೋಗ್ಬಿಡ್ತಾರೆ ಗೊತ್ತಿಲ್ಲ. ಅವ್ ಹೋಗ್ತಾ ಇದ್ದ ಅದೇ ರಸ್ತೆಯಲ್ಲಿ ನಾವು ಹೋಗೋದು. ನಮ್ದು ಮ್ಯಾಪ್ ಲೋ ಬಜೆಟ್ ಮ್ಯಾಪ್. ಈ ಸರಿಯಾಗಿ ಇವ ಇದು ಮಾಡಿದಾನೆ. ಎಂತ ಮಾಡಿದಾನೆ? ಏನೋ ಒಂದು ಮಾಡಿದ್ದಾನೆ ಗೃಹ ಪ್ರವೇಶಕ್ಕೆ. ನಮಗೆ ಪ್ರಾಬ್ಲಮ್ ಆಗಿದ್ದು ಏನಂದ್ರೆ ಕೆಲವೊಂದಿಷ್ಟು ಜನ ಟೀ ಕುಡಿಯೋಕೆ 2:15 ಹೋಗಿದ್ರು. ಹಾಗಾಗಿ ನಮಗೆ ಪ್ರಾಬ್ಲಮ್ ಆಗಿದ್ದು. ಇಲ್ಲ ಅಂದ್ರೆ ನಾವು ಆರಾಮ್ ಗಾಡೀಲಿ ಬರ್ತಿದ್ರು. ಈಗ ಅವ್ರಿಗೆ ಕಾಲ್ ಮಾಡಿ ಬೇಜಾರು ಬಂದು ಇದು ಸಾಂಗ್ ಹಚ್ಕೊ ಹೋಗೋಂಗಾಗದೆ. ಸಾಂಗ್ ಅಲ್ಲ, ಸಾಂಗ್ ಅವನಿಗೆ ಹಚ್ಚಿದ್ದು. ಯಾರಿಗೆ? ದೇವ್ರ ಸಾಂಗ್. ನಮ್ಮ ಪರಿಸ್ಥಿತಿ ಹೇಳೋಂಗಿಲ್ಲ, ಬಿಡೋಂಗಿಲ್ಲ. ಇಲ್ಲೂ ಹತ್ರ ಅನ್ಕೊಂಡು ಈಗ 1 ಕಿಲೋಮೀಟರ್ ನಡೆದಾಯ್ತು. ನೋಡ್ಬೇಕು. ಅಯ್ಯೋ, ಅವ್ರದ್ದು ಗಾಡಿ ಬಂತು ಹೇಳ್ಕೊಂಡು ನಾವು ವ್ಲಾಗ್ ಮಾಡುವ ನೋಡ್ರಿ. ಯಾವುದೋ ಗಾಡಿ ಬಂತು ಹೇಳ್ಕೊಂಡು ಕ್ಯಾಮ್ರಾ ಆನ್ ಮಾಡಿದ್ರೆ ಅದು ನೋಡ್ರಿ ತಿರ್ಸ್ಕೊ ಹೊರಟದು. ನಮ್ಮ ಗಾಡಿ ಅಲ್ಲ, ನಮ್ಮ ಗಾಡಿ ಇದೆ. ಇಲ್ಲೇ ಹೊರಟದು ಮುನ್ಗಡೆ ನಡ್ಕೊಂಡು ಕೈ ಒಂದು ಬೀಸ್ಕಂತ ಹಿಂತಿರ್ತು. ಸರ್, ನಿಮ್ಮ ಅನಿಸಿಕೆ ಎಂಥದ್ದು ಆದರೂ ಹೇಳ್ಬೋದಾ ನೀವು? ಶಶಾಂಕ್ ಅವ್ರೆ, ಇಲ್ಲ ಶುಭ ಶಕುನ. ಇವು ಹಿಂಗೆಲ್ಲ ಆದ ಅಂದ್ರೆ ಒಂಥರ ಅವಂದು ಎಲ್ಲದು ಲಗ ಬಲ ಆಗ್ತದೆ. ನೋಡ್ರಿ ತಿರ್ಗ ಇಲ್ಲಿ 2 ಬರ್ತಾ ಇದ್ದೋ. 2 ಅಲ್ಲ, 2 ಜನ. 2 + 2 = ನನ್ನ ಮಗ ಎಲ್ಲೋ ಕರ್ಕೊ ಹೋಗೋತಾನಪ್ಪ. ಇಲ್ಲಿ ಲಾಸ್ಟ್ ಟೈಮ್ ನಾವು ಸ್ಟೇ ಮಾಡಿದ್ವಿ ಅಂತ ಕಲ್ಲಿ ಕುಡಿಲಿಕ್ಕೆ. ಕುಡ್ಕು ನನ್ನ ಮಕ್ಕಳು. ಇದು ಕಾಮತ್ತಲ್ವಾ? ಯಾವ್ದೋ ಗಾಡಿ ಬಂತು. ಇದೇ ಮನೆ. ಎಲ್ಲಿಂದ ಫೋನ್ ಮಾಡಿದೆ ಅಂತ ಹೇಳಿದ್ರೆ ಕೊಕ್ಕಡದಿಂದ ಫೋನ್ ಮಾಡಿದೆ ಅಂತ ಹೇಳಿ. ಕೊಕ್ಕಡ ಇಲ್ಲಿ ನೋಡಿ, ವಿಡಿಯೋ ಪ್ರೂಫ್, ಸುಳ್ಳು ಹೇಳ್ತಿದ್ದಾರೆ. ಇವ್ರ ಹಿಂದೆ ಹೋಗ್ತಾ ಇದೀವಿ. ಎಲ್ಲೋಗಿ ಮುಡಿಸ್ತಾರ ಹೇಳಿ ಗೊತ್ತಾಗ್ತಿಲ್ಲ. ದೇವ್ರೆ, ರೋಡ್ ಇದೆ ಅಲ್ಲ? ನಿಮ್ ಮೊದಲು ಪಾದಕ್ಕೆ ಹೋದಾಗ ನೀರ್ ಹಾಕೊಳ್ಳಿ. ನೀರಿಲ್ಲ, ಮಡ್ಚಿ ಅದನ್ನ 2 ಮಡ್ಚಿ ಹಾಕೋ. ನಾವೆಲ್ಲರೂ ಹೋಗುದು ಅವ್ರ ನಂಬಿಕೆಯಿಂದ ಇದೆ. ಇಲ್ಲಿ 1, 2, ಇಲ್ಲೊಂದು 3, ಇದೊಂದು 4. ಅದಕ್ಕೆ ನಂಬ್ಕೊ ಹೊರಟಿದ್ದು. ಎಲ್ಲಾದ್ರೂ ತಪ್ಪಿಗೆ ಪಾಪಕ್ಕೆ ಯಾರ್ದಾರ ಮನೆ ಕರ್ಕೋಗಿ
ಹಾ ಯಾವ್ದೋ ಕಾಲ್ಡರ್ ಬಂದ್ರ ಅನ್ಕೊಂಡ್ರೆ ದಂಡುಪಾಳ್ಯದ ಗ್ಯಾಂಗ್. ಆಲ್ರೆಡಿ ಒಂದು ನ್ಯೂಸ್ ಆಗಿದೆ ಮಂಗಳೂರಲ್ಲಿ ಯಾರ ಗ್ರೂಪ್ ಆಗಿ. ಅದೇ ನೀವು ನೋಡಕ್ ಹಂಗೆ ಇದ್ರಿ ಮೊದ್ಲೇ. ಸ್ವಲ್ಪ ಕತ್ಲ ಸರಿಯಾದ ಜಾಗಕ್ಕೆ ಕರ್ಕೊಬಂದು ನಿಮ್ಮೆಲ್ಲರ ಪ್ರೀತಿಯ ಮೆಚ್ಚುಗೆಯ ಶಶಾಂಕ್ ಈಗ ನಾವು ಮನೆ ಹತ್ರ ಬಂದಿದ್ದೀವಿ. ಗೊತ್ತಿಲ್ಲ ಯಾರ ಮನೆ ಹೇಳಿ, ಒಟ್ಟು ನಮ್ಮ ಮನೆ ಹತ್ರ ಬಂದಿದ್ದೀವಿ. ನಮ್ಮ ಲೋಕಲ್ ಗೈಡ್ ಒಳಗೆ ಹೋಗ್ತಿತ್ತು, ಮುಂದೆ ಹೋಗ್ತಿದ್ರು. ಅದೇ ಮನೆ, ನೀವು ಬರ್ನಿ ಸುಮ್ಮನೆ. ಇದವ್ರ ಚಿಕ್ಕಪ್ಪನ ಮನೆ ಮೇಲೆ, ದೊಡ್ಡಪ್ಪ ಅವ್ರ ದೊಡ್ಡಪ್ಪನ ಮನೆಗೆ ಹೋಗ್ತಾ ಇದ್ದೀವಿ. ನಾಯಿಗೆ ಬಿಟ್ಟಿಡಲ್ಲ ಅದ್ರ ಸಾಕು. ಜೀಪ್, ಅದೇ ಜೀಪ್. ವಾವ್, ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ವಿಶಾಲವಾಗಿ ಜಿಂಕ ಆಗ್ತಾ ಇದೆ. ಇಲ್ಲೊಬ್ರು ವಯಸ್ಸಾದವ್ರಿಗೆ ಕರ್ಕೊಬಂದು ನಾವು ಭಾಳ ತಪ್ಪು ಮಾಡಿದ್ವಿ ಪಾಪ. ಅವ್ರಿಗೆ ನಡೆಯೋಕ್ಕಾಗ್ತಿಲ್ಲ, ಸುಸ್ತಾಗದೆ. 4 ಗಂಟೆಗೆ ಎಬ್ಸಿ ನಡ್ಸ್ಕೊಂಡು ಬರ್ತಿರಲ್ಲ, 1 ಗಂಟೆಯಿಂದ ನಡೀತಿದೆ. ಅದೇ ವಯಸ್ಸಾದವ್ರಿಗೆ ಮತ್ತೆಂತ ಮಾಡೋದು ಪಾಪ. ಕೋಲ್ ಕೊಡುವ ನೋಡಿದ್ರು, ಕೋಲ್ ಸಿಗ್ಲಿಲ್ಲ ಅವ್ರದ್ದು. ಅದು ಗಟ್ಟಿ ಇಲ್ಲ ಅಂತೆ ಪಾಪ. ಚರಣ್ ಅವರು ಕೈ ಹಿಡ್ದು ನೋಡಿದ್ರು ಒಂದ್ಸಲ. ಬ್ಲಾಗಲ್ಲಿ ಕಾಣಿಸ್ತಾ ಇಲ್ಲ ಎಂತಕ್ಕಂದ್ರೆ ನಾವು ಬಿಳಿದೀವಿ, ಆಗ ಕಾಣಿಸ್ತೇವೆ. ಗಾಡಿ ಇಲ್ಲೇ ಇದೆ ನೋಡಿ, ಆಗ ಬೆಳಗಿದ್ದ ಬೆವರು ಬಂದ್ಬಿಟ್ಟದೆ. ಅಲ್ಲಿ ಹೆಂಗೋ ಶಾಮಿಯಾನ ಹಾಕಿಟ್ಟಾರೆ, ಅಲ್ಲೇ ಕೆಳಗೆ ಹೋಗಿ ಮಲ್ಕ ಇರ್ತೀವಿ. ಬೆಳಗ್ಗೆ ಅವ್ರು ಬಂದು ಎಬ್ಬಿಸ್ತಾರೆ. ಎದ್ಕೊಂಡು ಏನು ಹೇಳಿ ಮಾಡೋದು ಮುಂದೆ. ಇವರು ಎಲ್ಲೋ ಉಜ್ಜವ್ರು ಅಂತೆ. ಎಲ್ಲೋ ಉಜ್ಜೋರು, ಹಲ್ಲು ಉಜ್ಜೋರು. ಬಂದ್ವಿ ನೋಡಿ, ಜಿಂಕ ಮಿಂಕ. ಓ, ವಯಸ್ಸಾದವ್ರು ಮೊದ್ಲು ನೋಡ್ಕೊ ಬರ್ಬೇಕು. ಇಲ್ಲಿ ನೋಡಿ, ಅದು ಇಲ್ಲ, ಹಂಗ ಒಂದೇ ಸತಿ ಬಂದ್ರೆ ನೋಡ್ರಿ. ಅವ್ರದ್ದು ಎಡಗಾಲ ಇಟ್ರಂತೆ, ಅದ್ರ ಸಲುವಾಗಿ ಬಲಗಾಲ ಇಟ್ಟು ಬರುತ್ತಿದ್ರು ನೋಡ್ರಿ. ಅದು ಒಂದ್ಸತಿ ಅಗಲ ಮಾಡಿ ಬಂದ್ರೆ ಮಾತ್ರ ಅವ್ರಿಗೆ ಖುಷಿ. ನೋಡಿ ಎಂತ ಮಸ್ತ್ ಮಾಡಿದಾರೆ ನೋಡಿ. ಜಿಂಕ ಮಿಂಕ. ಈಗ ಒಟ್ಟಿನಲ್ಲಿ ಅಂತೂ ನಾವೆಲ್ಲರೂ ಬಂದು ಮುಟ್ಟಿದ್ವಿ. ಅಜ್ಜನ ಎಲ್ಲ ಬಂದ್ವಿ. ಈಗ ಒಟ್ಟಿನಲ್ಲಿ ನಾವು ಬಂದಿದ್ವಿ. ನೋಡ್ಬೇಕು ಈಗ ಮುಂದೆ ಏನಾಗುತ್ತೆ, ಯಾರು ಬರ್ತಾರ ಇಲ್ಲ ಇಲ್ಲೇ ಶಾಮಿಯಾನ ಅಥವಾ ಇಲ್ಲೇ ಕೆಳಗಡೆ ಮಲಗೋದಾಗತ್ತ ಗೊತ್ತಿಲ್ಲ. ಇವ್ರದ್ದೇನೋ ನೋಡೋದಂತೆ, ನೋಡೋದು. ಬೇಡ ಭಾಳ ಹೆದರಿಕೆ ಆಗ್ತದೆ. ಮೊದಲೇ ನಾವು ಸಣ್ಣ ಇದ್ರು, ಜನ ಮಾತ್ರ ಫುಲ್ ಇದ್ರು. ಯಾರು ಮಾತಾಡ್ಸ್ಬೇಕಲ್ಲ ಗೊತ್ತಾಗ್ತಿಲ್ಲ. ಜನ ಸಾಗರ ಇಲ್ಲಿ ಹೊಡೆದು ಓಡಿಸಿದ್ರು ಸಾಕು. ಈಗ ಎಲ್ಲಿ ಬಂದಾಯ್ತು, ಆದ್ರೆ ಏನ್ ಮಾಡ್ಬೇಕಲ್ಲ ಗೊತ್ತಿಲ್ಲ. ಮುಖದಲ್ಲಿ ನೀರಾಗಿ ಬೆವರಾಗಿ ಹರಿತಾ ಇದೆ. ಅಲ್ಲ, ಯಾರೋ ಮಾತಾಡ್ತಿದ್ರು. ನಮ್ದೇ ವಯಸ್ಸು ಬೆವರು ನೋಡಿ. ಮಂಗ ಅಲ್ಲಿ ವಿಡಿಯೋದಲ್ಲಿ ಬಂದ್ರೆ ಮಂಗ ಒಂದೇ ಕಾಣ್ತಿತ್ತು, 2 ಐದು ಬಂದಿದೆ. ಯಾರ್ದು ಕಾಲ್? ಹಲೋ, 4 ಮತ್ತೆ 2 ಮನುಷ್ಯರು ಅಂತೂ ಸಂಜು ಈಗ ಕಾಲ್ ರಿಸೀವ್ ಮಾಡಾನೆ. ಇಲ್ಲಿ ನೋಡಿ, ಇಲ್ಲಿ ಬರ್ತಾ ಇದ್ದಾನೆ ನೋಡಿ. ಅದು ಇಷ್ಟು ಬೇಗ ಬಂದ್ಬಿಟ್ಟ ಅವ. ಇಲ್ಲಿ ನೋಡ್ರಿ,
ಅಂತೂ ಕಾಲ್ ರಿಸೀವ್ ಮಾಡ್ದ. ಶಾಮಿಯಾನ ದಡಿಗೆ ಮಲಗುವಾಳ ಪ್ಲ್ಯಾನ್ ಇದ್ದಿತ್ತು, ಆದರೆ ಬಂದ. ಅದೇ ಖುಷಿ, ಒಂದು ಮತ್ತೇನಿಲ್ಲ. ಎಲ್ಲಿದ್ರು ಅಕ್ಟೋಬರ್ ಬಂದು ಎಂತ ಪ್ರಯೋಜನ ಅಂತ ಗೊತ್ತಿಲ್ಲ, ಒಂದು ಪ್ರಯೋಜನ. ಅವ್ರೆಲ್ಲಿದ್ರು ಹಿಂಗೆ ಹೋಗ್ಬೇಕು. ಓಕೆ, ಬಾಗ್ಲಕ್ಕೆ ಬಂದಿದ್ದೇನೆ. ಹಂಗಂದ್ರೆ ದಾರಿ ಬರುವಾಗ ಒಂದೇ ಈಗ ಇಲ್ಲೊಂದು 2-3 ಜನ ಇದ್ರು. ಲೈಟ್ ನೀರು ಬರಲಿ, ಸುಸ್ತಾಗಿ ನನಗೆ. ಯಾರಿದ್ರು? ಇವ್ರಿದ್ರ ಜೀವಿದ್ರ ಇಲ್ಲ ಒಂದೂ ಗೊತ್ತಾಗ್ತಿರಲಿಲ್ಲ. ಜೀವಿದ್ರು ನಿಜ ಹೇಳ್ಬೇಕಂದ್ರೆ ಇದೆ ಹೇಗೆ ಮಲಗಿದ ನಂತರ ಎಷ್ಟು ಚೆನ್ನಾಗಿ ಮಲಗಿದ್ದಾರೆ. ಕಣ್ಣು ಮಾತ್ರ ಇದೆ. ಅದು ಯಾವ್ದು ಮೂವಿ ಉಂಟಲ್ಲ ದೆವ್ವದ್ದು, ಸೇಮ್ ಹಂಗೆ ಮಸ್ತ್. ಚಡ್ಡಿ ಚಡ್ಡಿ ಹಾಕ ಮಲಗಿದ್ದಾರೆ. ಚೆನ್ನಾಗಿ ಮಲಗಿದ್ದಾರೆ. ಮರ್ಯಾದೆ ಅನ್ಸುದಿಲ್ಲ. ಒಂದು ಕಾಲ್ ಆದ್ರೂ ರಿಸೀವ್ ಮಾಡಿದ್ರಿ. ಇಲ್ಲಿ ಬರ್ರಿ ಬರ್ಬೇಕ್ಲಾಗ ಇದೆ ಹಿಂಗ್ ಮ್ಯಾಗ ಮಲಗಿದ್ರಿ. ಇಬ್ರು ಏನ್ ಮಾಡ್ತಿದ್ರಿ ಹೇಳಿ. ಈಗ ಇಲ್ಲೊಂದು ದೆವ್ವ ಕಾಣಿಸ್ತದ ನೋಡ್ರಿ. ದೆವ್ವ ನೋಡ್ರಿ, ದೆವ್ವ ಬಂತು. ಯಾರು ಹೆದರ್ಕಬೇಡಿ, ದೆವ್ವ ಅನ್ಕಂಡು. ಇದು ನಮ್ಮ ಅಕ್ಕ ಕೋಳಿ ಪುಕ್ಕ ನೋಡಿ ಹೆಂಗ್ ಕಾಣಿಸ್ತಾ ಇದೆ. ಏನು ಫೋನ್ ಅಂತ ಕಾಲ್ ಅಂತಾರ, ನೀವೇನಂತ್ರಿ? ಅದ್ ನಮ್ ತಪ್ಪ. ಇರ್ಲಿ ಬೆವರು ಇಳಿದೈತಿ ಅಂದ್ರೆ ವಾರ್ಮಪ್ ಆಗಿದೆ. ನೋಡ ವಾದ್ಯ ಆಗೋಗದ ಬೆವ್ರ ಗಡಿಗೆ. ನಮ್ದು ಲೋಕಲ್ ಐಡಿ ಇವರೇ. ಇವ್ರು ಇಲ್ಲ ಅಂದ್ರೆ ಹಿಂಗ ಕೆಲಸಿತ್ತು ಪಟ್ ಟೇಬಲ್ ಸೆಟ್ ಇವನಿಗೆ ಹೋಗಿ ಎಪ್ಸಿ ನಮ್ಮ ಬೆಲೆ ಸ್ಟಾರ್ಟ್ ಮಾಡಿದ್ರಿ ಕಾಚನ ಡಂಬಲ್ ಗಿಂಬಲ್ ನಾಗರು ಬಂದ ವಾಕಿಂಗ್ ಪ್ರಾಣಾಯಾಮ
ವಾಕಿಂಗ್ ಅಂಡು ಭಜನೆ ಕೊಂಡು ಸ್ಟಾರ್ಟ್ ಮಾಡ್ತಾರೆ ಭಜನೆ ಸ್ಟಾರ್ಟ್ ಮಾಡ್ತಾರೆ 4 ಗಂಟೆ ಹೆಂಗೆ ಹೆಚ್ಚಿಗೆ ಮೊಬೈಲ್ ಅಲ್ಲ ಅದು ಸ್ಟಾರಲ್ಲಿ ಇತ್ತು ಇಲ್ಲಿ ನಡ್ಕೊಂಡೇ ಬರಬೇಕು ಅಂತ ಕಾಲ್ ಮೂರು ಗಂಟೆ ತನಕ ನೀವೇ ಮಲ್ಕೊಂಡಿಲ್ಲ ಮತ್ತೆ ನಾವಿಲ್ಲಿ ಮಕ್ಕಳು ಆರ ಆಯ್ತು ನಾನು ನಮ್ಮ ಜೊತೆನಾಗ ನಾಯಿ ಕಾಲ್ ಮಾಡ್ತಿದ್ದಾರೆ ಹೋಗ್ತೇನೆ ಅಂತ ಒಳ್ಳೆ ಒಳ್ಳೆ ಸುತ್ತಿದ ಒಳಗೆ ಸುತ್ಕೊಂಡಿದ್ದಾನೆ ಕಾಯ್ದು ನಿನ್ನನ್ನು ಎಲ್ಲಿಗೆ ಹೋಗಿದ್ದೀನಿ ನಾನು ಹೊರಗೆ ಬೀಳುವ ಮಾಡೋಷ್ಟೊತ್ತಿಗೆ ನನ್ನ ಮಕ್ಕಳು ಬಂದ್ಬಿಟ್ಟು ಅಕ್ಷಯ ಬರ್ತಾ ಇದ್ದೆ ಹೊರಗೆ ಹಿಂಗೆ ಹೋಗುವಷ್ಟೊತ್ತಿಗೆ ನೀನು ಆಮೇಲೆ ಇವ್ರು ಏನಂತ ಹೋಗೋಕೆ ಕೆಳಗಡೆ ಇದ್ದೇಳೆ ಇದ್ರೊಳಗೆ ನಂತರ ಇವ್ರು ಬಂದ್ಬಿಟ್ರು ಹೋಗುವಷ್ಟೊತ್ತಿಗೆ ನಂತರ ಅಟ್ಯಾಕ್ ದೇವ್ರು ಹಿಂಗೆ ಬಂದು ಹಿಂಗೆ ಬಂದು ಬಾಯಿ ಬರೋದ್ರೊಳಗೆ ಚಂದ್ರ ಹೋಯ್ತು ಹಂಗೆ ಇಲ್ಲಿ ನಿಮ್ಗಿಲ್ಲ ಇತ್ತಲ್ಲ ಅವ್ರು ಕಿತ್ಕೊಟ್ಟಿದೆ ಸ್ಟೈಲ್ ಅದು ನಿಮ್ಗೆ ಅಂತ ಗೊತ್ತುಂಟು. ಮತ್ತೆ ಶಶಾಂಕರ್ ತಿಂಡಿ ಎಲ್ಲ ಆಯ್ತಾ? ಆಯ್ತಾಯ್ತು ತಿಂಡಿ ಎಲ್ಲ ಆಯ್ತು ದೇವರ ಚೆನ್ನಾಗಿತ್ತಾ? ಅನುಗ್ರಹ ತಿಂಡಿ ಆಯ್ತು. ಹಾ ಮತ್ತೆ ನೆಕ್ಸ್ಟ್ ಏನೋ ಪ್ರೋಗ್ರಾಮ್ ಏನಾಗುತ್ತೆ? ನೆಕ್ಸ್ಟ್ ಕ್ಷೇತ್ರಕ್ಕೆ ಹೋಗೋದು. ಕ್ಷೇತ್ರಕ್ಕೆ ಹೋಗೋದು ಹಂಗೆ. ಹೊಸ ಪರಿಚಯ. ಹೋಗಿ ತಿಂಡಿ ಮಾಡ ಬೇಗ ಹೋಗ್ತೀಯಾ ಅಥವಾ ಇಲ್ಲ? ನೀವು ಬರ್ಬೋದಿತ್ತು ಆದ್ರೆ ಹಂಗಿಲ್ಲ ಹಾರ್ಕೊ ಬರ್ತೀರಿ ಸ್ಪೈಡರ್ ಮ್ಯಾನ್ ನೀವು. ನಾವು ಇವಾಗ ಹೋಗ್ತಿರೋದು ಎಲ್ಲಿಗೆ? ನಾವೀಗ ಹೋಗ್ತಿದ್ದೀವಿ ಎಲ್ಲಿಗೆ? ಅದು ಕೋಲ ನೋಡೋಕೆ ದೈವಸ್ಥಾನಕ್ಕೆ. ದೈವದೊಂದು ಜಾಗ ಇದೆ ಅಂತ ಸಂಜಯನವರ ಮನೆಯಿಂದ ಅವರ ದೈವಸ್ಥಾನ ಒಂದು ಆಚೆ ಎಲ್ಲೋ ಒಂದು ಕಡೆ ಇದೆ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ಟ್ರೈಟ್ ಸ್ಟ್ರೈಟ್. ನಮ್ಮ ವ್ಲಾಗ್ಗೆ ಸಪೋರ್ಟ್ ಮಾಡ್ತಿದ್ದಾರೆ, ಟ್ರೈನ್ ಕೊಡ್ತಿದ್ದಾರೆ ಪ್ರವೀಣ್ ಅವರು. ಅವರ ಚಾನಲ್ ನಾನು ನಮಗೆ ಮೆನ್ಷನ್ ಮಾಡಿರ್ತೀನಿ, ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಬನ್ರಿ ಮಾರ, ಯಾಕೆ ಇಷ್ಟ ಹಾಕೋದು? ಮಾಡ್ತಿದ್ರಿ ಅನ್ಕೊಂಡೆ ಅಲ್ರಿ. ಏನೋ ಒಂದು ತೋಟದ ವಿಡಿಯೋ ಮಾಡಂತ ಹೋದ್ರೆ ನಮ್ಮ ಪ್ರವೀಣ್ ಅವ್ರದ್ದು ನಂದು ಮಾಡಿ ಅಂತೇಳಿ ತಲೆ ತಿಂತ ಇದ್ದಾರೆ. ಅವರ ವಿಡಿಯೋ ಮಾಡು ನೋಡಿ. ನಂದು ಮಾಡಿ ಅಂತ ಹೇಳಿದೆ, ಏನ್ ಮಾಡಿ ಅಂತ ಹೇಳಿದೆ? ವಿಡಿಯೋ ಮಾಡಂತ ಹೇಳಿದೆ. ಸಾಹೋರ ಸಾಹೋ ಆ ಜಾನು ಬಾಹು ವಿಡಿಯೋ ನೋಡಿದ ತಕ್ಷಣ ಮತ್ತೆ ಸ್ಟೈಲ್ ಅನ್ನು ಕಂಟಿನ್ಯೂ ಮಾಡಿದ್ರು. ಎಂತ ಬಾಯೊಳಗೆ ಕಡ್ಡಿ ಆಗ್ತಿದೆ ಏನದು ಸ್ಟೈಲ್? ಆ ಸಾಂಗ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ತೀವಿ ನೀವು, ಪರವಾಗಿಲ್ಲ. ಬಾಯಲ್ಲಿ ಹೇಳ್ಬೇಕಂತ. ಓ ವೈಬರ್ ಬೇಕದು. ಮಂಜಣ್ಣ ಅವ್ರು ಇಲ್ಲಿ, ಮಂಜಣ್ಣವ್ರಿಗೋಸ್ಕರ ಕಾಯ್ತಾ ಹೋದ್ರೆ ಈಗ ಇವ್ರಿಗೆ ಜೀವನಿಗೆ ಬಿಡು. ಹೌದು, ನಮ್ದು ದೈವಸ್ಥಾನ ನೋಡ್ಕೊಂಡು ಹೋಗಿ ನಾವು ಅರ್ಧಲ್ಲೇ ತಿರ್ಗಿಕೊಂಡು ಬರ್ಬೇಕಷ್ಟೆ. ದಾರಿ ಗೊತ್ತಿದೆಯಾ ಪ್ರವೀಣ್ ಅವರೇ? ಪಕ್ಕ ಇದ್ದೀರಾ? ನಿಮ್ಮನ್ನು ಫಾಲೋ ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಗೊತ್ತಿಲ್ಲ, ಕತ್ತಲಾಗೋ ಮುಂಚೆ ನಾವು ಬರಬೇಕು. ಪಪ್ಪನಿಗೆ ಕಾಣಿಸಲ್ಲ ಮತ್ತೆ ನೈಟ್ ಅದು. ಯಾರ್ದು? ನೀವು ನಮ್ಮ ಸೈಡ್ ನೋಡ್ಕೊಂಡು ನೀವು ಈ ಥರ ಮಾತಾಡ್ತಿದ್ರಿ ಅಂದ್ರೆ ನಾ ಹೇಳ್ತಾ ಇದ್ದೀನಿ. ಭದ್ರಂ ನೋ ವಿವಾದಯ ಮನಃ ಮರದಾನೋ ಜಾಸೇಪಾಹ. ಎಂತ ಮಾಡ್ತಿದ್ರು ಅವರು?
ಎಷ್ಟಲ್ಲದಿದ್ದು ಎಷ್ಟಲ್ಲದು ಯಾರಿಗೆ ಹೊರ ಆಗ್ತಿದ್ದೆ ಮನೇಲಿ ಹೇಳ ಬಂದಿದ್ದಿಲ್ಲ ನೋಡ ಟೈರ್ ರೆಡಿಗೆ ಆಗ್ತಾ ಮುಕ್ಳಿನ ಅದು ಲೋಕಲ್ ನೀನ್ ಲೋಕಲ್ ದರ್ಶನ ಮೂವಿ ಉಂಟಲ್ಲ ಕಣ್ಣಿಲ್ಲ ಅದು ನೀಕ್ ತುಳು ಬರ್ಪುಂಡ ಅದೆಂತ ಪಿಕ್ಚರ್ ಹೆಸರು ಅಲ್ಲ ಹಳೆಯ ಮೂವಿ ದರ್ಶನ್ ನಾಲ್ಕು ಲೋಕ ಅಂತಲ್ಲ ಪದ್ಯ ಪಿಕ್ಚರ್ ಉಂಟಲ್ಲ ಯಾವ್ದು ಹೆಂಗ್ ಬರ್ಪುಂಡ ಹಾ ದರ್ಶನ್ ಇದ ಹಳೆ ಪಿಕ್ಚರ್ ಗೈಸ್ ನಾವು ಇವಾಗ ಹೋಗ್ತಿರೋದು ಎಲ್ಲಿಗೆ ಬೆಳ್ತಂಗಡಿ ಗೆಲ್ತಂಗಡಿ ಗಿಫ್ಟ್ ತರೋದಕ್ಕೆ. ಹಾ ಎಂತಾಯ್ತು ಎಲ್ಲಿ ಬಂದಿರಿ? ಹಂಸ ಎಂತ ಬೇಕು ಗೈಸ್? ನಾವು ಇವತ್ತು ಬಂದಿರೋದು ಗಿಫ್ಟ್ ಪರ್ಚೇಸ್ ಮಾಡೋದಕ್ಕೆ. ಆದ್ರೆ ಇಲ್ಲಿ ಗಿಫ್ಟ್ ಯಾವ್ದು ಪರ್ಚೇಸ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಮೊದಲು ತೋರಿಸಿ. ಹಾ ಏನು ಕೇಳಿದ್ರು ಅವರದ್ದು ಅದು ತಗೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಅದು ಪರ್ಚೇಸ್ ಆಗಿದೆ ಅಂತ. ಕಾಟ್ ಕೇಳಿದ್ರೆ ಕಾಟ್ ಪರ್ಚೇಸ್ ಆಗಿದೆ, ಫ್ರಿಜ್ ಕೇಳಿದ್ರೆ ಫ್ರಿಜ್ ಪರ್ಚೇಸ್ ಆಗಿದೆ, ಫ್ಯಾನ್ ಕೇಳಿದ್ರೆ ಫ್ಯಾನ್ ಪರ್ಚೇಸ್ ಆಗಿದೆ. ಕೇಳಿ ಅರ್ಧ ಗಂಟೆ ಆಯ್ತು. ಇದು ಇದರ ಬಗ್ಗೆ ನಿಮ್ದು ಅಭಿಪ್ರಾಯ? ಇದಲ್ಲಾಡ್ಬಾರ್ದು, ಕೈ ಸ್ಟ್ರೇಟ್ ಇರ್ಬೇಕು. ಇದೆಂತ ಮಾತಾಡಿ ಇದು ಇಲ್ಲಿ ನೀವು ನಿಜ ನೋಡ್ಬೇಕಂದ್ರೆ ಇಲ್ಲಿ ನೋಡ್ರಿ, 3 ತಿಂಗಳು ಗರ್ಭಿಣಿ ಹೆಂಗ್ಸಿನ ನಾವು ಕರ್ಕೊಂಡ್ ಬಂದಿದ್ದೇವೆ. ಕೇಳ್ರಿ, ಯಾರಿಲ್ಲ. ಇಡುವ ಏನಾಯ್ತ ಅಣ್ಣ? ಕೂತಿದ್ದೀರಾ ಸುಮ್ಮನೆ? ನಿದ್ದೆ ಬರ್ತದೆ. ಹ್ಮ್, ನಿನ್ನೆ ನಿದ್ದೆ ಇಲ್ಲ, ಮಲಗಿಲ್ವಾ ನಿನ್ನೆ? ಬೆಳಿಗ್ಗೆ ನಿದ್ದೆ ಇಲ್ಲ. ಬೈಕ್ ತಗೊಂಡು ಸುತ್ತಾಡ್ತಿದ್ದಾಗಿವೆ. ಯಾರನ್ನ ಕೂತ್ಕೊಳ್ಳಿ ಸುತ್ತಾಡಿದ್ದು? ಒಬ್ಬರೇ ಸಿಂಗಲ್ ಡ್ರೈವ್. ಹೌದಾ? ಯಾಕೆ ಆ ಥರ? ಪರಿಸ್ಥಿತಿ ಗಂಭೀರ. ಹೌದು. ಎಲ್ಲಿಗೆ ಬಂದಿದ್ದೀರಾ? ಇಲ್ಲಿ ತಗೊಳ್ಳಿಕ್ಕೆ ಬಂದದ್ದು, ಅದರಲ್ಲಿ ತಗೊಳ್ಬೇಕಂತ ಗೊತ್ತಾಗ್ತದೆ. ಅದೇ ನಿಮ್ಮ ಹಿಂದೆ ಕಡೆ ಇರೋರು? ನಾಯಿ ಮದು ಅಂತ. ಅಣ್ಣ ಬಾಸ್, ಸರ್ ಬಾಸ್, ಏನು ಮಾಡ್ತಿದ್ದೀರಾ? ಯಾವ ವಿಡಿಯೋ ಸರ್? ಹಾಂ, ಗಿಫ್ಟ್ ಆಫ್ ಟೈಮ್ ಯಾವುದು ಸೆಲೆಕ್ಟ್ ಆಗದಿದ್ದಕ್ಕೆ ನಾವೀಗ ಬಂದಿರೋದು ಒಂದು ಫ್ರಾಂಚೈಸಿ ಮಕ್ಕಳು ಸೆಟ್ಲ್ ಆಗಲ್ಲ. ಏನು ತೋರಿಸ್ತಿದ್ದೀರಾ? ಆನಂದ ಭವನ. ಆನಂದ ಭವನ, ಆನಂದ ಭವನ. ಆನಂದ. ಹಾಯ್ ಗಾಯ್ಸ್, ನಾವೀಗ ಇಲ್ಲಿ ಆದರೆ ಇಲ್ಲಿ ಇವಳು ನಮ್ಮ ಅಕ್ಕ ದೀಕ್ಷ ಕೋಳಿ ನಮ್ದು ಸಪೋರ್ಟ್ ಮಾಡುವವರು ತುಂಬಾ. ಚಿಕನ್ ನೀರು ಬೇಕಾ ಸುಕ್ಕ ತಂದು ಕೊಡ್ತಾರೆ, ಕಬಾಬ್ ಬೇಕಾ ಕಬಾಬ್ ತಂದು ಕೊಟ್ಟರು, ನೀರು ಬೇಕಾ ನೀರು ತಂದು. ಈಗ ಬಿದ್ದಿರೋ ಬಾಟ್ಲಿ, ಎಲ್ಲೋ ಬಿದ್ದಿರೋ ಬಾಟ್ಲಿನ ನೀರು ತುಂಬ್ಕೊಂಡು ಅಂತ ಹೇಳೋದೇ ಅದು ನಮ್ಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ಇಲ್ಲಿ ಪ್ರತೀಕ್ಷಾ ಅವರ ಮುಖಕ್ಕೆ ಇದು ಸೀರೆಯಲ್ಲಿ ಚಪ್ಪಲಿ ಹಾಕಿ ಹೊಡೆದಿದ್ದಾರೆ. ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ ಅವರು. ರುಚಿ ಹೋದ ಹುಡುಗಿ, ಹೆಸರು ತಪ್ಪಿ ಹೇಳಿದಕ್ಕೆ ರುಚಿ ಹೋದ ಹುಡುಗಿ ಇವರು. ಅರ್ಪಿತಾ ಹೇಳಿದ್ದಾರೆ ಪ್ರತೀಕ್ಷಾ ಅಂತ ಹೇಳಿದ್ರು, ಇವರು ಹೇಳಿದ್ದು ಅರ್ಪಿತಾ ಅಂತ ಹೇಳೋ ಪ್ರತೀಕ್ಷಾ. ಕುರ್ತಿಗೆ ಅಂತ ಹೇಳಿದ್ದಾರೆ, మరి ಕುರ್ತಿಗೆ ಇಲ್ಲ ಡಾರ್ಲಿಂಗ್, ನಿನ್ನೆ ನಿಜ ಹೆಸರು ಎಂತ ಹೇಳಿ? ಆರ್ತಿ ಅಲಿಯಾಸ್ ಕಾರ್ತಿ. ಆನ್ ಮಾಡಿದ್ರಿ ರೆಕಾರ್ಡಿಂಗ್. ಸ್ಪೈಸಿ ಕಬಾಬ್ ತಿಂತ ಇದ್ದಾರೆ. ನಮ್ದು ಜ್ಯೂಸ್ ಕುಡಿತೀಯಾ? ಹೊಡೆದು ಕೂತ್ಕೊಂತ ನೋಡ್ರಿ. ಗುಡ್ ನೈಟ್, ಗುಡ್ ನೈಟ್. ಅಕ್ಷಯ್ ಮ್ಯಾಚ್ ಬಿಟ್ಟರು ಸಹ MS ಧೋನಿ ಇಂಡಿಯಾ ವಿನ್ ಆಗಕ್ಕೆ ನೀವು ಯಾವ ವರ್ಲ್ಡ್ ಕಪ್ ನಲ್ಲಿ ಹೇಳ್ತಿದ್ದೀರಾ?
ನಮಸ್ಕಾರ ಬಾಸು, ಹೇಗಿದ್ದೀರಾ? ನಾನಂತೂ ಇವತ್ತು ನಿನ್ನೆ ಡ್ಯಾನ್ಸ್ ಮಾಡಿ 3 ಗಂಟೆ 4 ಗಂಟೆ ಮಲಗಿ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಹೊರಗೆ ಬಂದದಷ್ಟೇ. ನಿನ್ನೆದು ಪ್ಲೇಸ್ ನೋಡಿ ಎಷ್ಟು ಸೈಲೆಂಟಾಗಿ ನಿಂತಿದೆ. DJ, ಲೈಟಿಂಗ್ಸು, ಪಾರ್ಟಿ, ಡ್ಯಾನ್ಸು ಅಂತ ಮಾಡ್ತಿದ್ದ ಇವಾಗ ಮನೆ ಸೈಲೆಂಟಾಗಿ ನಿಂತ್ಕೊಂಡಿದೆ. ಕುಣಿದಿದ್ದು ಕ್ರೇಜಪ್ಪ ನಿನ್ನಂತೂ. ನಿಜ, ನಿಮಗೆ ಒಂದು ಮಾತು ಹೇಳಬೇಕಂದ್ರೆ, ಇಂಥ ಕ್ರೇಜ್ ನಿಮ್ಮ ಫ್ಯಾಮಿಲಿ ಫಂಕ್ಷನ್ ಅಂತೂ ತಗೊಳಕ್ಕಾಗಲ್ಲ. ಏನಿದ್ರು ನಾವು ಫ್ರೆಂಡ್ಸ್ ಮನೆಗೆ ಬಂದು ಫ್ರೆಂಡ್ಸ್ ಮನೆಯಲ್ಲಿ ಈ ಥರ ಏನಾದರೂ ಫಂಕ್ಷನ್ ಸಿಕ್ಕಿದರೆ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಇಂಥ ಪಾರ್ಟಿಯಲ್ಲಿ ನೀವು ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿ ಯಾರು ನೋಡುವರಿಲ್ಲ, ಯಾರು ಜಡ್ಜ್ ಮಾಡುವರಿಲ್ಲ ನಿಮ್ಮನ್ನು. ನಿಮಗೆ ನೀವು ಫ್ರೆಂಡ್ಸ್ನವ್ರೆ. ಈ ಜೀಪ್ ನೋಡ್ರಿ ಹೆಂಗಿದೆ, ಟೈರ್ ನೋಡಿ, ಆಫ್ ರೋಡ್ ಅನಿಸುತ್ತೆ. ಈ ಮನೆಯದು ಓನರ್ ನಮ್ಮ ಮಗ ಆಫ್ ರೋಡಿಂಗ್ ಯಾವುದೋ ಟೀಮಲ್ಲಿ ಇದ್ದಾರೆ ನೋಡಿ. ಮಿಷಿನ್ ಒಂಥರ ಅದೇ, ಟೈರ್ ನೋಡಿ ಹೆಂಗೆ ಇದೆ, ಅಷ್ಟು 4x4 ಅಲ್ಲಿದೆ. 4x4 ಬರ್ತಿರೋದು. ಹಾಂ, ಇಲ್ಲಿದೆ 4x4. ಇದೆಪ್ಪ, ಇದೇ ಮನೆ. ಇನ್ನು ಹೌಸ್ ವಾರ್ಮಿಂಗ್ ಆಗಿರೋದು, ಇನಾಗ್ರೇಟ್ ಆಗಿರೋದು ಇದು. ನಾವು ಮಲಗಿರುವಂಥ ನಿನ್ನೆ ಮನೆ ಒಳಗಂತೂ ಇವಾಗ ಸತ್ಯ ಪರಿಸ್ಥಿತಿಯಲ್ಲಿ ತೋರಿಸೋಕ್ಕಾಗಲ್ಲ. ಎಲ್ಲರೂ ಒಂದೊಂದು ವಿಚಿತ್ರವಾಗಿ ಮಲಗಿದ್ದಾರೆ, ವಿಚಿತ್ರ ಕಂಡೀಷನಲ್ಲಿ ಇದ್ದಾರೆ ಕೂಡ. ಸೊ ಮನೆ ಒಳಗೆ ಹೋಗೋಕ್ಕಾಗಲ್ಲ, ಇಲ್ಲೇ ತೋರಿಸ್ತಿದ್ದೀನಿ ಮನೆ. ಈ ಮನೆಯ ಓನರ್ನ ಅಣ್ಣನ ಮನೆ. ಇದು ಕೂಡ ರೆಂಟಿಗೆ ಕೊಡ್ತಾರೆ ಇಲ್ಲೇ ಧರ್ಮಸ್ಥಳಕ್ಕೆ ಬಂದವರಿಗೆ. ನಮಗೆ ಉಳಿಯೋದಕ್ಕಂತೇಳಿ ನಮ್ಗೆ ಕೊಟ್ಟಿದ್ದಾರೆ ನಿನ್ನೆ ಒನ್ ನೈಟ್. ಧೀರಾ ಧೀರ 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 ಸುಲ್ತಾನ ಅಂದ ಗ್ಯಾಸ್ ನೈಟ್ ಇಲ್ಲಿ ಟೌನ್ ಕೊಂದಾರೆ. ಹಾಂ,